ಹಿನ್ನೆಲೆಯಲ್ಲಿ ಆ ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿರುವಂತ ವ್ಯಕ್ತಿ ಮಂಜುನಾಥನ ದೇವಸ್ಥಾನಕ್ಕೂ ಕೂಡ ಬಾಂಬ್ ಸ್ಫೋಟ ಮಾಡಲಿಕ್ಕೆ ಬೇಕಾದ ಹುನ್ನಾರ ನಡೆಸಿದ್ದಂತ ತನಿಖೆಯಿಂದ ತಿಳಿದು ಬಂದಿದೆ ಅಂತ ಹೇಳಲಾಗಿತ್ತು. ಆ ವಿಚಾರಗಳು ಕೂಡ ಆ ದೇವಸ್ಥಾನದ ಒಟ್ಟು ಅಸ್ತಿತ್ವಕ್ಕೆ ಧಕ್ಕೆ ತರಲಿಕ್ಕೆ ಯಾವುದೋ ಒಂದು ಕಡೆಯಲ್ಲಿ ತಂತ್ರಗಳು ನಡೀತಾ ಇದೆ ಅನ್ನೋದನ್ನ ಜನಸಾಮಾನ್ಯರಿಗೆ ನೋವಿನ ವಿಚಾರ ಅನ್ನೋದನ್ನ ಸ್ಪಷ್ಟಪಡಿಸಿ. ಅಲ್ಲ ಸರ್, ನೀವು ಕ್ರಮ ತೆಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಅಲ್ಲಿ ಪೊಲೀಸರು, ಯಾಕಂದ್ರೆ ಇದೊಂದು ತನಿಖೆ ನಡೀತಾ ಇರೋ ಕಾರಣ ಪೊಲೀಸರು ಜಾಸ್ತಿ ಇದ್ದಾರೆ, ಎಲ್ಲ ಇದೆ. ಆದರೂ ಕೂಡ ಒಂದು ಸ್ಥಳೀಯರು ಪ್ರತಿಭಟನೆಗಳು ಈ ರೀತಿ ಹಲ್ಲೆ ಮಾಡೋದು ಅದೆಷ್ಟು ಮಟ್ಟಿಗೆ ಸರಿ? ನಾನು ಹೇಳ್ತೀನಿ ನಿಮಗೆ, ಅಲ್ಲ ಅಲ್ಲಿ ನಿನ್ನೆ ಆಗಿರುವಂತಹ ವಿದ್ಯಮಾನಗಳನ್ನು ನೋಡಿದಾಗ ಅಲ್ಲಿರುವಂತ ಭಾವುಕ ಭಕ್ತರು ಒಟ್ಟಾಗಿ ನಮ್ಮ ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ. ಯೂಟ್ಯೂಬರ್ಗಳಾಗಲಿ ಬೇರೆ ದೇಶದ ರಾಜಕಾರಣಿಗಳಲ್ಲಿ ಕುತಂತ್ರ ನಡೆಸ್ತಾರೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ದೇವಸ್ಥಾನಕ್ಕೆ ಬೊಂಬಿಡಬೇಕು ಅಂತ ಯಾರೊಬ್ಬ ಹುನ್ನಾರ ಮಾಡಿದ್ದಾನೆ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮಗೆ ನ್ಯಾಯ ಕೊಡಿ ಅಂತೇಳಿ ಅಲ್ಲಿರುವಂತಹ ಭಕ್ತಾದಿಗಳು ಆಕ್ರೋಶಪಡಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಜಾಗ್ರತೆ ಹೆಜ್ಜೆಯನ್ನು ನೀಡಬೇಕು ಮತ್ತು ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗ್ತಿರುವಂತೆ ಎಚ್ಚರ ವಹಿಸಬೇಕು ಅನ್ನುವಂತ ಆಗ್ರಹ ಇದೆ ನಮಗೆ. ಅದೇ ಸಂದರ್ಭದಲ್ಲಿ ಏನ್ SIT ತನಿಖೆ ಮಾಡ್ತೀರಿ, ಯಾವ ತನಿಖೆನಾದ್ರೂ ಮಾಡಿ, ಯಾರು ತಪ್ಪು ಮಾಡಿದ್ರು ಕ್ರಮ ತಗೊಳ್ಳಿ, ನಮ್ದ್ರಲ್ಲಿ ವಾದ ಇಲ್ಲ. ದೇವಸ್ಥಾನಕ್ಕೆ ಪಾವಿತ್ರ್ಯಕ್ಕೆ ಮತ್ತು ದೇವಸ್ಥಾನದ ನಂಬಿಕೆ ಧಕ್ಕೆ ತರುವಂತಹ ವಾತಾವರಣಗಳನ್ನು ನಿರ್ಮಾಣ ಆಗದಿರುವಂತೆ ಎಚ್ಚರ ವಹಿಸಬೇಕು ಅನ್ನೋದು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸುತ್ತೇನೆ.